ಇವತ್ತು ನನಗೆ ಲೊಕೇಶನ್ ಕೊಟ್ಟಿರೋದು ಸಿರಾಗ್ ಅಂತ ಹೇಳಿ ಬೆಳಗ್ಗೆ ಬಸ್ ಸ್ಟ್ಯಾಂಡ್ ಬಂದ ತಕ್ಷಣ ನಮ್ಮ ಬಸ್ ಹೆಂಗೋ ಬಂದಿತ್ತು. ಒಳಗಡೆ ಹೋಗಿ ನೋಡ್ತೀನಿ ಯಾರು ಇರ್ಲಿಲ್ಲ. ಬಸ್ಸಲ್ಲಿ ನಾನೇ ಫಸ್ಟ್ ಹೋಗಿ ಕೂತ್ಕೊಂಡಿದ್ದು. ಅದಾದ್ಮೇಲೆ ಬಂದು ನಾನು ಲಾಗಿನ್ ಎಲ್ಲ ಆಗ್ಬಿಟ್ಟು ಡ್ಯೂಟಿಗೆ ನಾನ್ ಬಂದಿದ್ದು ಶಿರಾದ ಜಾಮಿಯಾ ಮಸೀದಿ ರೋಡ್ ಅಲ್ಲಿ ಇರುವಂತಹ ನಂಜುಂಡೇಶ್ವರ ಹೋಟೆಲ್. ಈ ಹೋಟ್ಲಲ್ಲಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಕ್ಕತ್ತಾಗಿ ಮಾಡ್ತಾರೆ. ನಾನು ಸಿರಾಗೆ ಡ್ಯೂಟಿಗೆ ಅಂತ ಹೇಳ್ಬಿಟ್ಟು ಮೊದಲೇ ದಿವಸ ಹೋದಾಗ ಇದೇ ಹೋಟ್ಲಿಗೆ ಹೋಗಿದ್ದೆ. ಸೊ ಮಸ್ತಾಗಿ ಪಲಾವ್ ತಗೊಂಡು ತಿಂದೆ, ಸಕ್ಕತ್ತಾಗಿತ್ತು. ಅದಾದ್ಮೇಲೆ ನಾನು ಹೋದಾಗೆಲ್ಲ ಪಲಾವನೇ ತಿನ್ನೋದು. ಅದಾದ್ಮೇಲೆ ತಿಂಡಿ ಎಲ್ಲ ಮಾಡ್ಕೊಂಡು ನಾನ್ ಬಂದು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಅದೇ ಟೈಮಿಗೆ ನಮ್ಮ ಸ್ನೇಹಿತರು ಓಎಸ್ ಬೈ ನನಗೆ ಮಾತಾಡ್ಸಕ್ ಅಂತ ಹೇಳ್ಬಿಟ್ಟು ಬರ್ಬೇಕಾದ್ರೆ ಹಂಗೆ ಅವ್ರ ಮಾಮನ್ ಮಗನ ಕರ್ಕೊಂಡ್ ಬಂದ್ರು. ಅವ್ರ ಮಾಮನ್ ಮಗ ನನ್ಗಂತೂ ನೋಡ್ಬಿಟ್ಟು ನನ್ ಗಾಡಿ ಅದು ನಂದು ಗಾಡಿ ನಮ್ಮ ಅಣ್ಣದ್ದು ಕೀ ಅದು ಗಾಡಿದು ಅಂತ ಹೇಳ್ಬಿಟ್ಟು ಈಸ್ಕೊಂಡು ನೋಡಿ ಹೆಂಗ್ ಇಟ್ಕೊಂತಿದ್ದಾನೆ. ಅದನ್ನೆಲ್ಲ ನೋಡ್ಕೊಂಡು ಮಸ್ತ್ ಮಜಾ ಮಾಡ್ಕೊಂಡು ಅವನ ಜೊತೆ ಅದಾದ್ಮೇಲೆ ಅಲ್ಲಿಂದ ಎಲ್ಲಾದ್ರೂ ಹೋಗ್ ಬರೋಣ ಅಂತ ಬಿಟ್ಟು ಗಾಡಿ ಎತ್ಕೊಂಡು ಸವೇರ ಹೋಟ್ಲ್ ಹತ್ರ ಹೋಗ್ ಬರೋಣ ಅಂತ ಹೇಳ್ಬಿಟ್ಟು ಓದ್ತಾ ಇದ್ರೆ ಇವ್ನ್ ನೋಡಿ ಮಸ್ತ್ ಮಜಾ ಮಾಡ್ತಾವನೆ, ಗಾಡಿಲಿ ಫೀಲಿಂಗ್ ಮಾಡ್ತಾವನೆ. ರೋಡಲ್ಲಿ ನಾವೇ ಮೇಕೆ ನೋಡಿಲ್ಲ, ನೋಡಿ ಅವ್ನ್ ಹೆಂಗ್ ನೋಡ್ಬಿಟ್ಟು ಕರಿತಾವನೆ. ಸವೇರ ಹೋಟ್ಲಿಗೆ ಬಂದ ತಕ್ಷಣ ನಮ್ಮ ಫಾರೂಕ್ ಬೈ ವೆಲ್ಕಮ್ ಮಾಡೋ ತರ ನಿಂತಿದ್ರು. ಅದಾದ್ಮೇಲೆ ಒಳಗಡೆ ಹೋಗ್ಬಿಟ್ಟು ನಾವು ಏನ್ ಬೇಕು ಅದನ್ನೆಲ್ಲ ಆರ್ಡರ್ ಮಾಡ್ಕೊಂಡ್ ಕೂತಿದ್ವಿ. ಇವ್ನ್ ನೋಡಿದ್ರೆ ಹೆಂಗ್ ನೋಡ್ತಾವ್ ನೋಡಿ, ನನ್ಗೇನು ಕೊಡ್ತಿಲ್ಲ, ಇವ್ರ ಕುಡಿತಾವ್ರಲ್ಲ ಅಂತ ಹೇಳಿ. ಅದಾದ್ಮೇಲೆ ಟೀ ಎಲ್ಲ ಕುಡ್ಕೊಂಡು ಅಲ್ಲಿಂದ ಸೀದಾ ಬಂದು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಮಧ್ಯಾಹ್ನ ಊಟ ಟೈಮಲ್ಲಿ ನಾನು ಬಂದಿದ್ದು ಜಾಮಿಯಾ ಮಸೀದಿಗೆ. ಜಾಮಿಯಾ ಮಸೀದಿಲಿ ಬಂದು ನಮಾಜ್ ಮುಗಿಸ್ಕೊಂಡು ಹೊರಗಡೆ ಊಟಕ್ಕಂತ ಹೋಗ್ತಾ ಇದ್ರು. ಅದೇ ಟೈಮಿಗೆ ನಾವು ಒಬ್ರು ಸ್ನೇಹಿತರು ಸಿಕ್ಕಿದ್ರು. ಅವರು ನನಗೆ ಊಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬಿರಿಯಾನಿ ಸಿನ್ಸಿ ಪಾಪ ಅವರೇ ಕೂಡ ಪೇಮೆಂಟ್ ಕೂಡ ಮಾಡಿದ್ರು. ಆಕ್ಚುಲಿ ಅವ್ರು ಬಂದು ನಮ್ಮ ಐಡಿನ ಫಾಲೋ ಮಾಡ್ತಾ ಇರೋರು. ಅವ್ರ ಹೆಸರು ಕೂಡ ಇಮ್ರಾನ್ ಖಾನ್ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಇಮ್ರಾನ್ ಖಾನ್ ಅವರೇ ನಮ್ಗೆ ಟ್ರೀಟ್ ಕೊಡಿಸಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇಮ್ರಾನ್ ಖಾನ್ ಅವರೇ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅದಾದ್ಮೇಲೆ ನಾನು ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದು ಮನೆ ಕಡೆಗೆ ಬಂದ ತಕ್ಷಣ ನನಗೆ ಸ್ವಾಮಿ ಅವರು ಪಿಕ್ ಮಾಡ್ಕೊಂಡು ಗಾಡಿಲಿ ಕರ್ಕೊಂಡು ಬರುತ್ತಾ ಇದ್ರು. ಅದೇ ಟೈಮಿಗೆ ತಬಾರಕ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಫಾಲೋವರ್ಸ್ ಸಿಕ್ಕಿದ್ರು. ಅವ್ರಿಗೆ ಮಾತಾಡಿಸಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ತಬಾರಕ್ ಅವರೇ ಅಲ್ಲಿ ಸಿಕ್ಕಿ ಮಾತಾಡ್ಸಿದ್ದಕ್ಕೆ. ಆದ್ಮೇಲೆ ಅವರಿಗೆಲ್ಲ ಬಾಯ್ ಮಾಡ್ಬಿಟ್ಟು ಸೀದಾ ನಾವು ಮನೆ ಕಡೆಗೆ ಬಂದೇ ಬಿಟ್ವಿ.